ನಾರಾಯಣ ನಾರಾಯಣ. ಶ್ರೀರಮ ಮೋಹನ ಪಾವನ ಚರಣಾನುತ ಪದ ಸರಸಿಜ ಪಾಲಯ ಚರಣಾನುತ ಪದ ಸರಸಿಜ ಪಾಲಯ ಶ್ರೀರಮ ಮೋಹನ ಶೌರಿ ನಾರಾಯಣ ನಾರಾಯಣ. ನಿಗಮಾಂತನುತ ತ್ರಿಗುಣ ಭಾಷಿತ ನಿಗಮಾಂತನುತ ತ್ರಿಗುಣ ಭಾಷಿತ ನಿತ್ಯ ಸುಖಂಕರ ಪಾಪಹರ ನಿತ್ಯ ಸುಖಂಕರ ಪಾಪಹರ ಚರಣ ಶರಣ ಭವ ತಾರಣ ನಿಪುಣ ನಾರಾಯಣ ನಾರಾಯಣ. ಚರಣ ಶರಣ ಭವ ತಾರಣ ನಿಪುಣ ಕರಣಿ ಸುಧಾಕರ ಲೋಚನ
ಲೋಚನ ಶ್ರೀರಮ ಮೋಕನ ಪಾವನ ಚರಣಾನುತ ಪದ ಸರಸಿಜ ಪಾಲಯ ಚರಣಾನುತ ಪದ ಸರಸಿಜ ಪಾಲಯ ಶ್ರೀರಮ ಮೋಕನ ಶೌರಿ ನಾರಾಯಣ ನಾರಾಯಣ. ಪರಮಾತ್ಮನ ಲೀಲೆಯೂ ಅತಿ ವಿಚಿತ್ರವಾದುದು. ಆತನು ಭಕ್ತ ಪರಾಧೀನನು, ಭಕ್ತ ವತ್ಸಲನೆಂಬ ಬಿರುದನ್ನು ಸಹ ಪಡೆದಿರುವನು. ಯಾವ ಸಮಯಕ್ಕೆ ಯಾರನ್ನು ಕುಣಿಸುವನೋ, ಯಾರನ್ನು ನಗಿಸುವನೋ, ಯಾರನ್ನು ಅಳುವಂತೆ ಮಾಡುವನು, ಆತನ ಮಾಯೆಯನ್ನು ಬಲ್ಲವನು. ಆದರೆ ಆ ದೈತ್ಯನಾದ ಅಭಿರಾಕ್ಷಸನಾದರೂ ದೇವತೆಗಳಿಂದ ಬೇಕಾದ ವರಗಳನ್ನು ಪಡೆದು ಈ ತ್ರಿಭುವನದಲ್ಲಿ ತನಗೆ ಯಾರೂ ಸಮನಾರಿಲ್ಲವೆಂದು ಮೆರೆಯುತ್ತಿರುವನು. ಇರಲಿ, ಅಲ್ಲದೆ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಹರಿಸಬೇಕೆಂದು ನಾನಾ ಪ್ರಯತ್ನಗಳನ್ನು ಸಹ ಮಾಡುತ್ತಿರುವನು. ಇದನ್ನರಿಯದೆ ಪರಮಾತ್ಮನು ಮೈಮರೆತು ನಿಂತಿದೆ. ಇರಲಿ, ನಾನೀಗಲೇ ಪರಮಾತ್ಮನಲ್ಲಿಗೆ ಹೋಗಿ ಆ ಅಭಿರಾಕ್ಷಸನನ್ನು ಸಂಹರಿಸುವಂತೆ ಪ್ರೇರೇಪಿಸುವನು. ನಾರಾಯಣ ನಾರಾಯಣ. ಚರಣ ಶರಣ ಭವ ತಾರಣ ನಿಪುಣ ಚರಣ ಶರಣ ಭವ ತಾರಣ ನಿಪುಣ ತರಣಿ ಸುಧಾಕರ ಲೋಚನ ತರಣಿ ಸುಧಾಕರ ಲೋಚನ ಶ್ರೀತಮ ಮೋಕನ ಪಾವನ ಚರಣಾನುತ ಪದ ಸರಸಿಜ ಪಾಲಯ ಚರಣಾನುತ ಪದ ಸರಸಿಜ ಪಾಲಯ ಶ್ರೀತಮ ಮೋಕನ ಶೌರಿ ನಾರಾಯಣ ನಾರಾಯಣ. ಮಾಯ ಪ್ರಪಂಚದ ಮರ್ಮವನರಿಯದೆ ನೋಯ್ವರು ಮೂಢರು ಕೇಳು ಸದಾ. ಆ ಮಾಯ ಪ್ರಪಂಚದ ಮರ್ಮವನರಿಯದೆ ನೋಯ್ವರು ಮೂಢರು ಕೇಳು ಸದಾ. ಕಾಯದೊಳ್ಗೆನಿಸಿ ಕರ್ಮಕ್ಕೆ ಸಿಲುಕಿ ಕಾಯದೊಳ್ಗೆನಿಸಿ ಕರ್ಮಕ್ಕೆ ಸಿಲುಕಿ ಬಾಯ್ ಬಾಯ್ ಬಿಡುವರು ಕೇಳು ಸದಾ. ಬಾಯ್ ಬಾಯ್ ಬಿಡುವರು ಕೇಳು ಸದಾ. ಮಾಯ ಪ್ರಪಂಚದ ಮರ್ಮವನರಿಯದೆ ನೋಯ್ವರು ಮೂಢರು ಕೇಳು ಸದಾ. ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು ಜನರಿಗೆ ತಿಳಿಯದ ಸ್ವರ್ಗದ ನುಡಿಯಿದು ಸಂಸ್ಕೃತ ಮಾದುದು ಈ ಜಗದಿ. ಮಾಯ ಪ್ರಪಂಚದ ಮರ್ಮವನರಿಯದೆ ನೋಯ್ವರು ಮೂಢರು ಕೇಳು ಸದಾ. ಮದಗರ್ವಿಗಳಾದ ದಾನವರು ತಾನು ತಾನಾಗಿ ತಮಗೆ ಸಮಾನರಾರು ಇಲ್ಲವೆಂದು ಮೆರೆಯುತ್ತಿರುವರು. ಆದರೆ ಅವರನ್ನು ನಾಶ ಮಾಡಿ ಧರ್ಮೋದ್ಧಾರ ಮಾಡುವುದೇ ನನ್ನ ಅವತಾರದ ಉದ್ದೇಶಗಳು. ನಾರಾಯಣ ನಾರಾಯಣ. ಓಹೋ, ನಾರದರು ಬರುವಂತೆ ಭಾಸವಾಗುತ್ತಿರುವುದು. ಬರಲಿ. ನಾರಾಯಣ ನಾರಾಯಣ. ಶ್ರೀಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುವನು. ನಾರದ, ನಿನಗೆ ಮಂಗಳವಾಗಲಿ. ಒಳ್ಳೆಯ ಸಮಯಕ್ಕೆ ಬಂದಂತಾಯಿತು. ಮತ್ತೇನು ವಿಶೇಷ ನಾರದ? ಪರಮಾತ್ಮ, ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಗೋಚರವಾಗದ ವಿಚಾರ ಹೊಂದಿರುವುದೇ? ನಾರಾಯಣ ನಾರಾಯಣ. ನಾರದ,
ಸದಾಕಾಲದಲ್ಲಿಯೂ ತ್ರಿಲೋಕ ಸಂಚರಿಸುತ್ತಿರುವ ನೀನು ಯಾವುದಾದರೊಂದು ಸಮಾಚಾರವನ್ನ ತಂದಿರಬೇಕಲ್ಲವೇ? ನಾರಾಯಣ ನಾರಾಯಣ. ಕೇಳೋ ಮುರಕರಿ ಬೇಳ್ವೆ ವಿವರವಾಕ, ಕೇಳೋ ಮುರಕರಿ ಬೇಳ್ವೆ ವಿವರವಾಕ, ಕೇಳೋ ಮುರಕರಿ ಕೃಷ್ಣ. ಪರಮಾತ್ಮ ದಾನವಾರಿ ನೀನು ದಾನವಾನ ವಧಿಸಲ್, ದಾನವಾರಿ ನೀನು ದಾನವಾನ ವಧಿಸಲ್, ದಾನವಾರಿ ನೀನು ದಾನವಾನ ವಧಿಸಲ್, ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಉಪಾಯವ ಮಾಡಿ ಒದಿಸುವುದು ಅವನ ಕೇಳು ಮುರಕರಿ ಬೇಳ್ವೆ ವಿವರವಾಗ, ಕೇಳು ಮುರಕರಿ ಬೇಳ್ವೆ ವಿವರವಾಗ, ಕೇಳು ಮುರಕರಿ ಕೃಷ್ಣ. ನಾರಾಯಣ ನಾರಾಯಣ. ಪರಮಾತ್ಮ, ದಾನವರಲ್ಲಿ ಪ್ರಖ್ಯಾತನಾದ ಆ ಅಭಿರಕ್ಷಸನು ತಮ್ಮನ್ನು ಸಂಹರಿಸಬೇಕೆಂದು ಬಹಳ ಆತುರ ಪಡುತ್ತಿರುವನು. ಹೀಗಿರುವಾಗ ಆ ದಾನವನ್ನು ಸಂಹರಿಸಿ ಲೋಕೋದ್ಧಾರ ಮಾಡಬಾರದಿ, ಹೀಗೇಕೆ ಮೌನವಾಗಿರುವೆ ದೇವ? ನಾರಾಯಣ ನಾರಾಯಣ. ನಾರದ, ಯಾವ ಕಾರ್ಯವನ್ನಾದರೂ ನಿಧಾನವಾಗಿ ಯೋಚಿಸಿ ಮಾಡಬೇಕು. ಏಕೆಂದರೆ ಆ ದಾನವನು ಘೋರವಾದ ತಪಸ್ಸನ್ನು ಆಚರಿಸಿ ತನಗೆ ಬೇಕಾದ ವರಗಳನ್ನು ಪಡೆದಿರುವನು. ಆದ್ದರಿಂದ ಆ ದಾನವನನ್ನು ವಧಿಸಲು ಕಾಲವನ್ನ ನಿರೀಕ್ಷಿಸುತ್ತಿರುವನೋ ನಾರದ? ಪರಮಾತ್ಮ, ತಾವು ಕಾಲ ವಿಳಂಬ ಮಾಡದೆ ಆ ದಾನವನನ್ನು ವಧಿಸಿ ನಿನ್ನ ಭಕ್ತರನ್ನು ಉದ್ಧಾರ ಮಾಡಬೇಕು ದೇವ. ನಾರಾಯಣ ನಾರಾಯಣ. ನಿನ್ನ ಇಚ್ಛೆಯಂತೆ ಆಗಲಿ. ನಾನೀಗಲೇ ಹೋಗಿ ಆ ದಾನವನನ್ನ ಸಂಹರಿಸಿ ಬರುತ್ತೇನೆ. ನೀನಿನ್ನೂ ನಿಶ್ಚಿಂತನಾಗಿರು. ನಾರಾಯಣ ನಾರಾಯಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ನಾರದ. ನಾರಾಯಣ ನಾರಾಯಣ. ದುರುಳ ದೈತ್ಯನ ನಿನ್ನ ದುರುಳ ದೈತ್ಯನ ನಿನ್ನ ಶಿರ ತೆರಿದಡುವೆ ನೋಡೋ, ಅಜಸುರರಿಂ ವರವಂ ಪಡೆದೋ, ಅಜಸುರರಿಂ ವರವಂ ಪಡೆದು ಮೆರವ ನಿನ್ನಯ ಗರ್ವವ ನಡಗಿಪವೆನು ನೋಡ. ಕೆಲವೋ ದಾನವ, ಎಲ್ಲಿ ಅಡಗಿಕೊಂಡಿರುವೆ? ಬೇಗ ಬಾ, ಬಂದು ಸಮರಕ್ಕೆ ಸಿದ್ಧನಾಗು. ಫಲ ಅರಿಯನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಣರಂಗಕ್ಕೆ, ಫಲ ಹರಿಯನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಣರಂಗಕ್ಕೆ, ಕುಲ ಅದಮನ ರಣದೊಳೂರುಳಿಸಿ, ಕುಲ ಅದಮನ ರಣದೊಳೂರುಳಿಸಿ ಛಲಂ ಬಿಡದನ ಸಾಧಿಕ ಜಯವ, ಛಲಂ ಬಿಡದನಂ ಸಾಧಿಕ ಜಯವ ಪೀಡಿಸಿ ಕಳನ ತಲೆ ಚಂಡಾಡಿ, ಪೀಡಿಸಿ ಕಳನ ತಲೆ ಚಂಡಾಡಿ ಸಾರಿ ಮೀರಿ ಹಠ ಮಾಡಿ ಜಯಿಸುವೆನು. ಬಲ ಹರಿಯನು ಬಲಿ ಕೊಡದೆ ಬಲತ್ಕರಿಸಿ ರಣರಂಗಕ್ಕೆ, ಬಲ ಹರಿಯನು ಬಲಿ ಕೊಡದೆ ಬಿಡೆ ಬಲತ್ಕರಿಸಿ ರಂಗಕ್ಕೆ ರಣರಂಗಕ್ಕೆ ರಣರಂಗಕ್ಕೆ. ಎಲ್ಲವೋ ನಾರಿಚೋರ, ಸೀರೆಯನ್ನುಟ್ಟು ಸುರರಿಗೆ ಅಮೃತವನ್ನಂಚಿ
ನಮ್ಮ ದಾನವರಿಗೆ ದ್ರೋಹ ಮಾಡದ ವಂಚಕೇ ಭಾ, ಈಗ ನಿನ್ನ ಗರ್ವದ ಬೇರನ್ನು ಕಿತ್ತಗೆದು ನನ್ನ ಸೇಡನ್ನು ತೀರಿಸಿಕೊಳ್ಳುವನು ಬಾ. ಎಲ್ಲವೋ ದಾನವ, ನಿನ್ನಂತಹ ಶತಕೋಟಿ ದಾನವರನ್ನ ಧ್ವಂಸ ಮಾಡಿ ಧರ್ಮೋದ್ಧಾರ ಮಾಡಿದ ನನ್ನಲ್ಲಿ ನಿನಗೆ ಸಮರವೇ? ಬಾ, ನಿನಗೆ ಮರಣವೇ ಸಿದ್ಧ. ಹಾಗಾದರೆ ಸಮರಕ್ಕೆ ಸಿದ್ಧನಾಗು. ಪಡ ಪಡ ಪಿಡಿದು ಜಯಿಸುವೆನು ಹರಿಯನು ಜವದೊಳು. ಪಡ 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 ಪಿಡಿದು ಜಯಿಸುವೆನು ಹರಿಯನು ಜವದೊಳು. ಪಡ ಪಡ ಕೆಡುಕ ಕೃಷ್ಣನ ಒಡಲ ಸೀಳುತ್ತೆ, ಕೆಡುಕ ಕೃಷ್ಣನೇ ಒಡಲ ಸೀಳುತ್ತೆ. ಪಡೆಯಲು ಕಡಿವನು ಈ ಕ್ಷಣದಿ, ಪಡೆಯಲು ಕಡಿವನು ಈ ಕ್ಷಣದಿ. ಹರಿಯ ನಿನ್ನಯ ಕೊರಳನು ಹರಿದು, ಹರಿಯ ನಿನ್ನಯ ಕೊರಳನು ಹರಿದು. ದುರದಿ ನಲಿಯುವೆ ಧರೆಯೊಳು ನಂ, ದುರದಿ ನಲಿಯುವೆ ಧರೆಯೊಳು ನಾಂ, ದುರದಿ ನಲಿಯುವೆ ಧರೆಯೊಳು ನಾಂ. ಎಲ್ಲವೋ ನಲ್ಲ ಇರನಲ್ಲ, ಮಾತಿನ ಮಲ್ಲ, ಮಲ್ಲ ಯುದ್ಧಕ್ಕೆ ಸಿದ್ಧನಾಗುವ. ಆಗಬಹುದು, ಸಿದ್ಧನಾಗು. ಎಲ್ಲವೋ ಮಾಯಾವಿ ವಂಚಕಿ ಮೃತ್ಯುವೊಂದು. ಆಹಾ, ಈ ದಾನವನನ್ನು ಜಯಿಸಲು ಅಸಾಧ್ಯವಾಗಿದೆ. ಇರಲಿ, ಯೋಗಮಾಯೆ ಜಾಗೃತಳಾಗು. ಈತನನ್ನು ಈ ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಬಂಧಿಸುವೆನು. ಎಲ್ಲವೋ ಪಾಪಿ, ಈ ಉಕ್ಕಿನ ಮುಳ್ಳು ಪಂಜರದಲ್ಲಿಯೇ ಸಾಯಿ. ಎಲ್ಲವೋ ವಂಚಕಿ, ನನ್ನನ್ನು ವಂಚಿಸಿ ಈ ಉಕ್ಕಿನ ಮುಳ್ಳು ಪಂಜರದಲ್ಲಿ ಬಂಧಿಸಿರುವೆಯಾ? ಮುಂದೆ ನೋಡುತ್ತಿರುವ ಈ ಅವಿರಕ್ಕ ಚಮತ್ಕಾರವನ್ನ. ನಾರಾಯಣ ನಾರಾಯಣ. ಆ ದಿನವೇ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ದಾನವನ ವಿಚಾರವನ್ನು ತಿಳಿಸಿದ್ದೆನು. ಆ ವಿಚಾರವೇನಾಯಿತು ತಿಳಿಯಲಿಲ್ಲವಲ್ಲ. ನಾರಾಯಣ ನಾರಾಯಣ. ಆದ್ದರಿಂದ ನಾನೀಗಲೇ ದ್ವಾರಕೆಗೆ ಹೋಗುತ್ತೇನೆ. ನಾರಾಯಣ ನಾರಾಯಣ. ಹುಣ್ಣಿಮೆ ಬೆಳಕಿನಲ್ಲಿ ತಣ್ಣನೆ ಗಾಳಿಯಲಿ ಭಾವದ ತುಟಿತದಲ್ಲಿ ಕಾತರದ ಕಣ್ಣಿನಲಿ ನಿನ್ನ ಕಾಣಲು ಅರಸುತ್ತೇನು ಕೃಷ್ಣ ಕೃಷ್ಣ ಕೃಷ್ಣ. ಏಕೆ ನಿರ್ದಯನಾದೆ ನೀ ಕೃಷ್ಣ, ಏಕೆ ನಿರ್ದಯನಾದೆ ನೀ ಕೃಷ್ಣ. ನಿನ್ನಯ ನೆನಪಲಿ ವಿರಹಿಯಾದೆ, ನಿನ್ನಯ ನೆನಪಲಿ ಸೋತು ಹೋದೆ. ಎನ್ನಯ ಮೊರೆ ಕೇಳದೆ ಕೃಷ್ಣ, ಏಕೆ ನಿರ್ದಯನಾದೆ ನೀ ಕೃಷ್ಣ, ಏಕೆ ನಿರ್ದಯನಾದೆ ನೀ. ನಿನ್ನ ಕೊಳಲ ಗಾನಕ್ಕೆ ನಾ ಮರುಳಾದೆ, ನಿನ್ನ ಕಿರುನಗೆ ನೋಟಕ್ಕೆ ಬೆರಗಾದೆ. ನಿನ್ನ ಕೊಳಲ ಗಾನಕ್ಕೆ ನಾ ಮರುಳಾದೆ, ನಿನ್ನ ಕಿರುನಗೆ ನೋಟ
ಕರುಣಿಸು ಎನಗೆ ಏಕೆ ನಿರ್ದಯನಾದಿನಿ ಕೃಷ್ಣ ಏಕೆ ನಿರ್ದಯನಾದಿನಿ ಭಾಮೆಗೆ ದೊರಕದ ರಾಧೆಗೂ ದೊರಕದ ಭಾಮೆಗೆ ದೊರಕದ ರಾಧೆಗೂ ದೊರಕದ ಭಾಗ್ಯವು ಎನಗೆ ಕರುಣಿಸಿ ಭಾಮೆಗೆ ದೊರಕದ ರಾಧೆಗೂ ದೊರಕದ ಭಾಗ್ಯವು ಎನಗೆ ಕರುಣಿಸಿ ಎನ್ನಯ ಜನುಮ ಪಾವನಗೊಳಿಸಲು ಎನ್ನಯ ಜನುಮ ಪಾವನಗೊಳಿಸಲು ರಾಧಾ ಮಾಧವ ಕೃಪೆ ತೋರು ನೀ ರಾಧಾ ಮಾಧವ ಕೃಪೆ ತೋರು ನೀ ಏಕೆ ನಿರ್ದಯನಾದಿನಿ ಕೃಷ್ಣ ನಿನ್ನಯ ನೆನಪಲೆ ವಿರಹಿಯಾದೆ ನಿನ್ನಯ ನೆನಪಲೆ ಸೋತು ಹೋದೆ ಎನ್ನಯ ಮೊರೆ ಕೇಳದೆ ಕೃಷ್ಣ ಏಕೆ ನಿರ್ದಯನಾದಿನಿ ಕೃಷ್ಣ ಏಕೆ ನಿರ್ದಯನಾದಿನಿ ಕೃಷ್ಣ ಕೃಷ್ಣ ಆಹಾ, ಮುಕುಂದನು ಇನ್ನು ಬಾರಲೇ ಇಲ್ಲವಲ್ಲ ಎಲ್ಲಿಗೆ ಹೋಗಿರುವನು ಕಾಣೆನಲ್ಲ ನಿನ್ನೆಯಿಂದ ನನ್ನ ಮಂದಿರಕ್ಕೆ ಬಾರದೇ ಇರಲು ಕಾರಣವೇನು ಅಲ್ಲದೆ ಯಾವ ಗೋಪಿಕಾ ಸ್ತ್ರೀಯರ ಜೊತೆಯಲ್ಲಿ ಪಗಡಿಯಾಡುತ್ತಿರುವನೋ ತಿಳಿಯದು ಓಹೋ ಅವರೇ ಬರುವಂತಿದೆ ಬರಲಿ ಬರಲಿ ರುಕ್ಮಿಣಿ, ಏಕೆ ಕುಪಿತಳಾಗಿರುವೆ? ನನ್ನನ್ನು ಸ್ಮರಿಸಿದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದೆನಲ್ಲ. ತಾವೇ ನನ್ನ ಬಳಿಗೆ ಬರುತ್ತಿದ್ದರೋ ಅಥವಾ ನಾನೇ ನಿಮಗೆ ಹರಸಬೇಕಾಗಿತ್ತೋ ಏನೋ ಅದಿರಲಿ ನನ್ನ ಮಂದಿರಕ್ಕೆ 2 ದಿನಗಳಿಂದ ಬಾರದೇ ಇರಲು ಕಾರಣವೇನು ಸ್ವಾಮಿ? ರುಕ್ಮಿಣಿ, ನಿಜವನ್ನು ತಿಳಿಯದೆ ನನ್ನನ್ನು ದೂಷಿಸುವುದರಿಂದ ನಿನ್ನನ್ನು ನಾನು ಹುಚ್ಚಳೆಂದೇ ಭಾವಿಸಬೇಕಾಗಿದೆ. ಸ್ವಾಮಿ, ತಮ್ಮ ದರ್ಶನಕಾಂಕ್ಷೆಯಿಂದ ಹುಚ್ಚು ಹಿಡದಂತಾಗಿದೆ. ನೀವು ಈಗ ನಮ್ಮ ಕೃಪೆಯನ್ನು ಬೀರುವರಾಗಿ ಏಕೀ ಮೌನ? ಅಲ್ಲದೆ ನನ್ನನ್ನು ತಪ್ಪಿಸಿಕೊಂಡು ಮುಂದೆಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಿರುವಿರಿ? ರುಕ್ಮಿಣಿ, ನೀನೇಕೆ ಹೀಗೆ ಬುದ್ಧಿ ಇಲ್ಲದವಳಂತೆ ಮಾತನಾಡುತ್ತಿರುವೆ? ನಾನೀಗ ಒಬ್ಬ ರಾಕ್ಷಸನ ಬಂಧಿಸಿ ಬಂದಿರುವನು ದೇವಿ. ಇನ್ನು ಪ್ರಾರಂಭವಾಯಿತು. ಅದೇನು ರುಕ್ಮಿಣಿ ಆ ರೀತಿ ಹೇಳುತ್ತಿರುವೆ? ಸುಳ್ಳಿನ ಸುರುಮಳೆ ಪ್ರಾರಂಭವಾಯಿತು ಎಂದೆ. ಆ ಮಳೆಯು ನಿಲ್ಲಬೇಕಾದರೆ ಸಿಡಿಲು ಬಡಿಯಲೇಬೇಕಲ್ಲವೇ ದೇವಿ? ಆ ಸಿಡಿಲು ಬಡಿದರೆ ಪ್ರಾಣವೇ ಹೋಗುವುದಿಲ್ಲವೇ ಪ್ರಾಣೇಶ್ವರ? ಅದಕ್ಕಾಗಿಯೇ ನಾನು ಯಾರಿಗೂ ಅಪಾಯವಾಗದಂತೆ ಉಪಾಯದಿಂದಲೇ ಆತನನ್ನು ಹಿಡಿದು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಬಂಧಿಸಿ ಬಂದಿರುವೆನೋ ದೇವಿ. ಹಾಗಾದರೆ ಆತನಾರು? ಬೇಗ ಹೇಳಿ. ಯಾರಿಗೆ ಗೊತ್ತೋ ರುಕ್ಮಿಣಿ? ಸ್ವಾಮಿ, ನನ್ನ ಅಪರಾಧವನ್ನು ಮನ್ನಿಸಿ. ಆ ದಾನವನು ಯಾರು ಎಂಬುದನ್ನು ಬೇಗ ತಿಳಿಸಿರಿ. ಈಗ ದಾರಿಗೆ ಬಂದೆಯಾ ರುಕ್ಮಿಣಿ? ಕೇಳು, ತ್ರೇತಾಯುಗದಲ್ಲಿ ಮಹಾಭಯಂಕರನೂ ಲೋಕಕಂಟಕನೂ ಆಗಿದ್ದ ಆ ರಾವಣನ ನೀನು ಬಲ್ಲೆಯಷ್ಟೇ? ಹೌದು, ಬಲ್ಲೆನು ಸ್ವಾಮಿ, ಬಲ್ಲೆ. ಆ ದುಷ್ಟನ ವಿಷಯವನ್ನು ಬಲ್ಲೆ. ಆತನು ಎಲ್ಲಿ ಜನ್ಮ ತಳೆದಿರುವನು ಹೇಳಿ? ಆತನನ್ನು ಸಂಹರಿಸಲು ಯುದ್ಧಕ್ಕೆ ತಕ್ಕ ಏರ್ಪಾಡನ್ನು ನಾನೇ ಮಾಡುತ್ತೇನೆ. ಶಾಂತಳಾಗೋ ರುಕ್ಮಿಣಿ, ತಿಳಿದೂ ತಿಳಿಯದವಳಂತೆ ಮಾತನಾಡುತ್ತಿರುವೆಯಲ್ಲ. ಕೇಳು, ಪೂರ್ವ ವೃತ್ತಾಂತವನ್ನು ಸ್ಮರಿಸಿಕೊಂಡು ಕುಪಿತಳಾಗಬೇಡ. ಈಗ ಜನ್ಮ ತಳೆದಿರುವನು ಆ ದಾನವರಲ್ಲಿ ಒಬ್ಬನು. ಹಾಗಾದ್ರೆ ಏತಕ್ಕಾಗಿ ಜನ್ಮ ತಳೆದಿರುವನು ಪ್ರಭು? ಕಾಂತೆ, ಆ ದಾನವರಲ್ಲಿ ಓರ್ವನು ಅಭಿರಕ್ಕಸನಾಗಿ ಜನಿಸಿ ಯಾರಿಂದಲೂ ಮರಣ ಬಾರದಂತೆ ವರವನ್ನ ಪಡೆದು ನನ್ನನ್ನು ಜಯಿಸುವುದಕ್ಕಾಗಿ ಸಮಯವನ್ನ ಕಾಯುತ್ತಿದ್ದನು. ಈ ವಿಚಾರವನ್ನ ನಾರದರಿಂದ ನಾನು ತಿಳಿದು ಆತನನ್ನ ಹಿಡಿದು ಉಕ್ಕಿನ ಮುಳ್ಳು ಪಂಜರದಲ್ಲಿ ಬಂಧಿಸಿ ಬರಲು ಸ್ವಲ್ಪ ಸಮಯವನ್ನ ಕಾಯುತ್ತಿದ್ದನು. ಅದಕ್ಕಾಗಿ ಇಷ್ಟೊಂದು ಕೋಪವೇ ಪ್ರೇಯಸಿ? ಸ್ವಾಮಿ,
ಲೋಕರಕ್ಷಕರಾದ ತಮ್ಮ ಮಹಿಮೆಯನ್ನು ತಿಳಿಯಲು ಯಾರಿಂದ ಸಾಧ್ಯ? ಅದರಲ್ಲಿ ಆ ರಕ್ಕಸನನ್ನು ನಿಗ್ರಹಿಸುವುದು ಹೇಗೆ? ನಾರಾಯಣ ನಾರಾಯಣ. ಪರಮಾತ್ಮ ನಮಸ್ಕರಿಸುವನು. ಓ, ತಾಯಿಯವರಿಗೂ ಸಹ ನಮಸ್ಕರಿಸುವನು. ನಾರದ, ನಿನಗೆ ಮಂಗಳವಾಗಲಿ. ಬಾ ನಾರದ, ನೀನು ಒಳ್ಳೆಯ ಸಮಯಕ್ಕೆ ಬಂದಂತಾಯಿತು. ಪರಮಾತ್ಮ, ಈಗ ನೀನು ಮನಸ್ಸು ಮಾಡಿ ಆ ದಾನವನನ್ನು ವಧಿಸಿ ಲೋಕೋದ್ಧಾರ ಮಾಡುವ ಹೊಣೆಯೂ ನಿನ್ನದಾಗಿರುವುದು. ಆಗಲಿ ನಾರದ. ರುಕ್ಮಿಣಿ, ಲೋಕೋದ್ಧಾರದ ವಿಚಾರವೂ ಸಹ ನಿನಗೆ ಈಗ ಗೊತ್ತಾಗುವುದು. ಸ್ವಲ್ಪ ಶಾಂತಳಾಗು. ಪರಮಾತ್ಮ, ನಾನಿನ್ನು ಬರಲೇ? ಆಗಬಹುದು ನಾರದ. ನಾರಾಯಣ ನಾರಾಯಣ. ರುಕ್ಮಿಣಿ, ಅರ್ಜುನನನ್ನು ಕರೆತರಲು ಹೋದ ಸಾತ್ಯಕವು ಇನ್ನೂ ಬಾರಲೇ ಇಲ್ಲವಲ್ಲ? ಅದು ಸ್ವಾಮಿ, ಬರುತ್ತಿರುವರು. ಪರಮಾತ್ಮ, ಸಾತ್ಯಕಿ, ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನಸ ರೂಪ. ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನಸ ರೂಪ. ಬಾಲಗೋಪಿಕಾ ಆಶಾದೀಪ, ಬಾಲಗೋಪಿಕಾ ಆಶಾದೀಪ. ನೀನೆ ಸರ್ವವು, ನೀನೆ ಶೌರ್ಯ, ನೀನೆ ಸರ್ವವು, ನೀನೆ ಶೌರ್ಯ. ಪಾಲಿಸನ್ನು ದಾನವಾರಿ ಲೀಲಾ ಮಾನಸ ರೂಪ. ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನಸ ರೂಪ. ಜೀವನ ನಾಟಕ ಸೂತ್ರಧಾರಿ ಲೀಲಾ ಮಾನಸ ರೂಪ. ಲೀಲಾ ಮಾನಸ ರೂಪ. ಪರಮಾತ್ಮ, ಅರ್ಜುನನು ಬಂದು ದ್ವಾರದಲ್ಲೇ ನಿಂತಿರುವನು. ತಮ್ಮ ಅಪ್ಪಣೆಯಾದರೆ ಕರೆತರುವೆನು. ಏನು ಸಾತ್ಯಕಿ, ಅರ್ಜುನನು ನನ್ನ ಅಪ್ಪಣೆಯನ್ನ ನಿರೀಕ್ಷಿಸುತ್ತಿರುವನೇ? ಹೌದು ಪರಮಾತ್ಮ. ಹಾಗಾದರೆ ಆತನನ್ನು ಕರೆದುಕೊಂಡು ಬಾ. ರುಕ್ಮಿಣಿ, ನೋಡಿದೆಯಾ, 3 ಲೋಕ ಪರಾಕ್ರಮಿಯಾದರೂ ಸಹ ಅರ್ಜುನನಿಗೆ ನನ್ನಲ್ಲಿ ಎಂತಹ ಭಯಭಕ್ತಿ ಇರುವುದು. ಅರ್ಜುನನಲ್ಲಿ ಮಾತ್ರ ಭಯಭಕ್ತಿ ಇರುವುದು, ಆದರೆ ನನ್ನಲ್ಲಿ ಭಕ್ತಿ ಇಲ್ಲವೇ? ಹಾಗೇನಿಲ್ಲ ರುಕ್ಮಿಣಿ, ನಾನು ಸುಮ್ಮನೆ ಆ ರೀತಿ ಹೇಳಿದೆ. ನಿನ್ನಂತಹ ಭಕ್ತಿಭಾವವುಳ್ಳವರು ನಿನ್ನನ್ನು ಬಿಟ್ಟರೆ ಈ ಲೋಕದಲ್ಲಿ ಮತ್ಯಾರಿರುವರು? ಅಲ್ಲದೆ ನನ್ನಲ್ಲಿ ಅಷ್ಟು ಪ್ರೀತಿ ಇರುವುದರಿಂದಲೇ ನಾನು ಬಂದ ಕೂಡಲೇ ನೀನು ನನ್ನನ್ನ ಇಷ್ಟು ಸನ್ಮಾನಿಸಿದ್ದು. ಸರಿ, ಹಾಗಾದರೆ ನಾನು ಹೊರಡುವೆನು. ನಿನಗೆ ಮಂಗಳವಾಗಲಿ. ನಾನೇ ನಿನ್ನನ್ನು ಹೋಗು ಎಂದು ಹೇಳಬೇಕಾಗಿತ್ತು. ಬಹಳ ಸಂತೋಷ. ಹೋಗಿ ಬಾ. ಪರಮಾತ್ಮ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ದೇವಾದಿ ದೇವ, ಭಕ್ತ ಬಾಂಧವ ಕೃಷ್ಣ. ಮುಕ್ತಿ ಮಾರ್ಗವ ನೀ ನೀಡು ದೇವ, ಮುಕ್ತಿ ಮಾರ್ಗವ ನೀ ನೀಡು ದೇವ. ಭವ ಬಂಧನಗ, ಭವ ಬಂಧನಗ ಬಾಂಧವ್ಯ ಶ್ರೀಕೃಷ್ಣ ಭಕ್ತ ಬಾಂಧವ ಕೃಷ್ಣ. ಸರಸಾಕ್ಷನೇ ಪೂರೈಸುವುದಿ,
ಮೊರೆಯಾಲಿಸೋನೆ ಸಾರಿ ಬೇಡುವೇನೋ ಮೊರೆಯಾಲಿಸೋನೆ ಸಾರಿ ಬೇಡುವೇನೋ ಮೊರೆಯಾಲಿಸೋನೆ ಸಾರಿ ಬೇಡುವೇನೋ ಮೊರೆಯಾಲಿಸೋನೆ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಕೃಷ್ಣ ಪರಮಾತ್ಮನಿಗೆ ನಮಸ್ಕರಿಸುವೆನು. ಅರ್ಜುನ, ನಿನಗೆ ಮಂಗಳವಾಗಲಿ. ಅದರಲ್ಲಿ ಇಂದ್ರಪ್ರಸ್ಥಪುರದಲ್ಲಿ ಕುಂತಿದೇವಿಯೇ ಮೊದಲಾದಿಯಾಗಿ ಎಲ್ಲರೂ ಕ್ಷೇಮದಿಂದಿರುವರೆ. ಪರಮಾತ್ಮ ತಮ್ಮ ಕೃಪಾನುಗ್ರಹದಿಂದ ಎಲ್ಲರೂ ಕ್ಷೇಮದಿಂದಿರುವರು. ಅಲ್ಲದೆ ನನ್ನನ್ನು ಇಷ್ಟೊಂದು ಜಾಗ್ರತೆಯಿಂದ ಕರೆಸಲು ಕಾರಣವೇನೂ ದೇವ? ಅರ್ಜುನ, ಹಿಂದೆ ಲೋಕಕಂಟಕರಾದ ದಾನವರು ನನ್ನಿಂದ ಹತರಾದರಷ್ಟೇ. ಅವರಲ್ಲಿ ಈಗ ಒಬ್ಬನು ಅಭಿರಕ್ಕಸನಾಗಿ ಜನಿಸಿ ಬಹಳ ಪ್ರಬಲನಾಗಿ ನನ್ನನ್ನು ಜಯಿಸಬೇಕೆಂದು ಘೋರವಾದ ತಪಸ್ಸನ್ನು ಆಚರಿಸಿ ದೇವತೆಗಳಿಂದ ಬೇಕಾದ ವರಗಳನ್ನು ಪಡೆದು ಮೆರೆಯುತ್ತಿದ್ದನು. ಆ ದಾನವನ ವಿಚಾರವನ್ನು ನಾರದರಿಂದ ತಿಳಿದು ಆತನನ್ನು ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಘೋರಾರಣ್ಯದ ಮಧ್ಯದಲ್ಲಿ ಕೂಡಿಟ್ಟಿರುವೆನು. ಆ ರಕ್ಕಸನು ಯಾವಾಗಲೂ ಅರ್ಜುನ ಅರ್ಜುನ ಎಂದು ಕೂಗಿಕೊಳ್ಳುತ್ತಿರುವನು. ನೀನು ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಯಾರಾದರೂ ನಿನ್ನನ್ನು ಕೂಗಿದರೆ ಮಾತನಾಡಬೇಡ. ಇದೇ ನಿಜವಾದ ವಿಚಾರ. ಅಲ್ಲದೆ ಪಾರ್ಥ, ನೀನು ಬಹಳ ಎಚ್ಚರದಿಂದಿರಬೇಕು. ತಿಳಿಯಿತೆ? ಮಹಾಮಹಿಮ, ನಮಗೆ ಎಂತಹ ಕಷ್ಟ ಪರಂಪರೆಗಳು ಒದಗಿದರೂ ಸಹ ಅದು ತಮ್ಮ ಕೃಪಾನುಗ್ರಹದಿಂದ ಮಂಜಿನಂತೆ ಮಾಯವಾಗುವು. ಅಲ್ಲದೆ ಮಮ ಪ್ರಾಣಾಯ ಪಾಂಡವ ಎಂಬ ಬಿರುದನ್ನು ಧರಿಸಿರುವ ನೀನಿರುವಲ್ಲಿ ನಮಗೆ ಭಯವೇ ದೇವ? ನಾನಿನ್ನು ಬರುವೆನು. ಧನಂಜಯ, ಹೋಗಿ ಬಾ. ಆದರೆ ನಾನು ಹೇಳಿದ ವಿಚಾರ ನಿನ್ನ ಜ್ಞಾಪಕದಲ್ಲಿರಲಿ. ಪರಮಾತ್ಮ, ತಮ್ಮ ಮಾತನ್ನು ಎಂದಾದರೂ ನಾನು ಮೀರಿರುವೆನೆ. ನಾನಿನ್ನು ಬರಲೇ ದೇವ? ವಾಸುದೇವ, ನೀವು ಪಾರ್ಥರಿಗೆ ಹೇಳಿದ ವಿಚಾರವನ್ನು ನಾನು ಮರೆಯಲ್ಲಿ ನಿಂತು ಎಲ್ಲವನ್ನೂ ತಿಳಿದುಕೊಂಡೆನಲ್ಲ. ರುಕ್ಮಿಣಿ, ನಿನಗೆ ಗೊತ್ತಿಲ್ಲವೆಂದು ನಾನು ಆ ರೀತಿ ಹೇಳಲಿಲ್ಲ. ನೀನು ಎಲ್ಲಿ ನಿಂತಿದ್ದರೂ ನಾನು ತಿಳಿದಿಲ್ಲವೆಂದರಿತೆಯಾ? ಅದರಿಲ್ಲ, ಸ್ವಲ್ಪ ಕಾಲ ವಿನೋದದಿಂದ ಬೇಸರವನ್ನ ಕಳೆಯೋಣ. ಆಗಬಹುದು. ಬಾಮೋಗಿನಿ ಬಾಮಿನಿ ನೀ ಬಾಮೋಗಿನಿ ಬಾಮಿನಿ ಪ್ರೇಮಾನುರಾಗಿಣಿ ಸುಮಶರಣರಗಿಣಿ ಬಾಮೋಗಿನಿ ಬಾಮಿನಿ ಅಂದದಿ ನಿನ್ನಯ ಸುಂದರ ವದನವ ಚಂದದಿ ನಾ ಬಯಸಿ ಬಂದಿಗೆ ನೇರಮಣಿ. ಅಂದದಿ ನಿನ್ನಯ ಸುಂದರ ವದನವ ಚಂದದಿ ನಾ ಬಯಸಿ ಬಂದಿಗೆ ನೇರಮಣಿ. ಕುಂದರ ಧನೆಯೇ ಬಂಧುರದ ಮನೆಯೇ ಮಂದುರಗಮನೆಯೇ ಮಂದಹಾಸದಿ ಬಂದೆನ್ನ ಬಳಿ ಸೇರೆ ಬಾಮೋಗಿನಿ ಬಾಮಿನಿ ನೀ ಬಾಮೋಗಿನಿ ಬಾಮಿನಿ. ಬಾಮೋಗಿನಿ ಬಾಮಿನಿ ನೀ ಬಾಮೋಗಿನಿ ಬಾಮಿನಿ. ಅದರ ಮಧುರದ ಸುದಯ ಪೀರುತ್ತಲಿ ವಿಧ ವಿಧದಿಂದಲಿ ನೀನಲಿಯೇ. ಅದರ ಮಧುರದ ಸುದಯ ಪೀರುತ್ತಲಿ ವಿಧ ವಿಧದಿಂದಲಿ ನೀನಲಿಯೇ. ಮಧುರವಾಣಿಯೇ ಮದನ ಪಾಣಿಯೇ ಮಧುರವಾಣಿಯೇ ಮದನ ಪಾಣಿಯೇ ಮಧುಮದಳಾಕ್ಷಿಯೇ ನೀನೊಲಿಯೇ. ತರಂಗ ಸುನಾದ ವಿನೋದವನೀಗ
ನೀಗ ಕರಾಗದಲ್ಲಿ ಕರ ಬಿಡಿದು ನೀನೊಲಿಗೆ ಬಾ ಮೋಹಿನಿ ಬಾಮಿನಿ ನೀ ಬಾ ಮೋಹಿನಿ ಬಾಮಿನಿ ಪ್ರೇಮಾನುರಾಗಿನಿ ಸುಮಶರಣರಗಿಣಿ ಬಾ ಮೋಹಿನಿ ಬಾಮಿನಿ ರುಕ್ಮಿಣಿ, ನಾವಿನ್ನು ವಿಶ್ರಾಂತಿ ಪಡೆಯೋಣ ಬಾ. ಆಗಬಹುದು ಸ್ವಾಮಿ. ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ ಕುಂಡಲ ಕಾಂತಿ ಕಪೋಲ ವಿಶಾಲ, ಕುಂಡಲ ಕಾಂತಿ ಕಪೋಲ ವಿಶಾಲ, ಲಲಿತ ಲಲಿತ ಕಲಾ ವನಮಾಲಾ, ಲಲಿತ ಲಲಿತ ಕಲಾ ಮಧುಸೂದನ ಪಾಲಯ ಮಾಂ ಶ್ರೀ ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ ವಾಸುದೇವನೆ ಪಾಲಿಸೋ ಜನಾರ್ದನ, ವಾಸುದೇವನೆ ಪಾಲಿಸೋ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಈ ಅಭಿರಾಕ್ಷಸನ ರೀತಿಯು ಅತಿ ವಿಚಿತ್ರವಾಗಿರುವುದು. ಆದರೆ ಆ ದುರಾತ್ಮನನ್ನು ಹಿಡಿದು ಮುಳ್ಳಿನ ಪಂಜರದಲ್ಲಿ ಬಚ್ಚಿಟ್ಟಿರುವುದು ಆಶ್ಚರ್ಯ. ನಿಶ್ಚಿಂತನಾಗಿ ನಾನು ಇಂದ್ರಪ್ರಸ್ಥಪುರಕ್ಕೆ ಹೋಗುವೆನು. ಅಯ್ಯಯ್ಯೋ ಅಯ್ಯಯ್ಯೋ, ನನ್ನನ್ನು ಹುಲಿಯು ತಿನ್ನಲು ಓಡಿಸಿಕೊಂಡು ಬರುತ್ತಿರುವುದಲ್ಲ. ಯಾರಾದರೂ ಬಂದು ನನ್ನನ್ನು ಕಾಪಾಡಿ ಕಾಪಾಡಿ. ಆಹಾ, ಇದೇನು ಈ ಭೀಕರವಾದ ಕಾಡಿನಲ್ಲಿ ಯಾರೋ ಪ್ರಾಣ ರಕ್ಷಣೆಯನ್ನು ಬೇಡುತ್ತಿರುವಲ್ಲ, ಏನು ಮಾಡಲಿ? ಅಯ್ಯ ಪುಣ್ಯಾತ್ಮರೇ, ಯಾರಾದರೂ ಬೇಗ ಬಂದು ಈ ಹುಲಿಯ ಬಾಯಿಗೆ ತುತ್ತಾಗುವ ನನ್ನ ಪ್ರಾಣವನ್ನು ಕಾಪಾಡಿ. ಆಹಾ, ಇನ್ನು ತಡ ಮಾಡಿದರೆ ಪ್ರಯೋಜನವಿಲ್ಲ. ಅಯ್ಯ ಹೆದರಬೇಡ, ಬಂದೆನು. ಎಲ್ಲವೋ ಪಾಪಿ ಮೃಗವೇ, ಈ ಬಾಣದ ಪೆಟ್ಟಿಗೆ ಗುರಿಯಾಗಿ ಸಾಯಿ. ಪೂಜ್ಯರೇ, ನೀವು ಈ ಘೋರವಾದ ಅರಣ್ಯದಲ್ಲಿ ಹೀಗೆ ಏಕಾಂಗಿಯಾಗಿ ಸಂಚರಿಸಲು ಕಾರಣವೇನು? ಅಲ್ಲದೆ ನಾನೇನಾದರೂ ಬರುವುದು ಒಂದು ಗಳಿಗೆ ತಡವಾಗಿದ್ದರೆ ಅನ್ಯಾಯವಾಗಿ ಈ ಹುಲಿಯ ಬಾಯಿಗೆ ತುತ್ತಾಗುತ್ತಿದ್ದಿರಲ್ಲ ಪೂಜ್ಯರೇ. ಅದಂತಿರಲಿ, ಆ ಹುಲಿಯನ್ನು ಒಂದೇ ಒಂದು ಬಾಣದಿಂದ ಹೊಡೆದೆಯಲ್ಲ. ನಿನ್ನ ಪರಾಕ್ರಮ, ನಿನ್ನ ಧೈರ್ಯ, ನಿನ್ನ ಸಾಹಸ ಹೇಳಲು ಅಸಾಧ್ಯವಾಗಿದೆ. ಅಲ್ಲದೆ ನೀನು ಯಾರು? ನಿನ್ನ ನಾಮಾಂಕಿತವೇನು ಹೇಳಬಲ್ಲೆಯಾ? ಪೂಜ್ಯರೇ, ನನ್ನನ್ನು ಮಧ್ಯಮ ಪಾಂಡವ ಪಾರ್ಥನೆಂದು ಕರೆಯುವರು. ಪಾಂಡುಪುತ್ರರಾದ ನಾವು ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರೆಂದು 5 ಜನರಿರುವೆವು. ನಿಮ್ಮಗಳ ಪರಾಕ್ರಮವನ್ನು ಕೇಳಿದನು, ಆದರೆ ಅವರಲ್ಲಿ ನೀನು ಯಾರು? ಪೂಜ್ಯರೇ, ಅವರಲ್ಲಿ ನಾನೇ ಮಧ್ಯಮ ಪಾಂಡವ ಧನಂಜಯ. ಏನು, ನೀನು ಅರ್ಜುನನೇ? ಸರಿ ಸರಿ ಸರಿ, ನೀನು 3 ಲೋಕದ ಪರಾಕ್ರಮಿ ಎಂದು ಕೇಳಿರುವೆನು. ಅಂತಹ ಶೂರನಲ್ಲದಿದ್ದರೆ ಒಂದೇ ಒಂದು ಬಾಣದಿಂದ ಆ ಹುಲಿಯನ್ನು ಕೊಲ್ಲುತ್ತಿದ್ದೆಯಾ ವೀರ? ಅಯ್ಯ ಬ್ರಾಹ್ಮಣ, ಸಾಮಾನ್ಯವಾದ ಒಂದು ಹುಲಿಯನ್ನು ಕೊಂದ ಮಾತ್ರಕ್ಕೆ ಅದೇ ಅತಿಶಯವೆಂದು ತಿಳಿದೆಯಾ? ಕೇಳಿ ಪೂಜ್ಯರೇ, ಚತುರ್ದಶ ಭುವನಗಳು ಏಕಕಾಲದಲ್ಲಿ ಯುದ್ಧಕ್ಕೆ ಬಂದರೂ ಒಂದೇ ಒಂದು ಶರಾಘಾತದಿಂದ ಎಲ್ಲವನ್ನೂ ಸಂಹರಿಸಬಲ್ಲ ಈ ದಶನಾಮವನ್ನು ಪಡೆದ ಗಾಂಡೀವಿಗೆ, ಅಲ್ಲದೆ ಪರಶಿವನಲ್ಲಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಈ ಅರ್ಜುನನಿಗೆ ಕೇವಲ ಒಂದು ಹುಲಿಯನ್ನು ಕೊಲ್ಲುವುದು ದೊಡ್ಡ ಕಾರ್ಯವೇ? ಬಿಡಿ ಪೂಜ್ಯರೇ, ನನ್ನನ್ನು ಹೊಗಳಬೇಡಿ, ನಾನಿನ್ನು ಬರುವೆನು. ಅಯ್ಯ ಮಹಾವೀರ, ನಾನು ಈ ಕಾಡಿನಲ್ಲಿ ಬಹಳ ದೂರ ಹೋಗಬೇಕು. ಆದ್ದರಿಂದ ನಾನು ಮರೆಯಾಗುವವರೆಗೂ ಇಲ್ಲಿಯೇ ನಿಂತಿರು. ಹಾಗೆಯೇ ಆಗಲಿ, ನಡೆಯಿರಿ ಪೂಜ್ಯರೇ. ಆಹಾ, ಈತನು ಅರ್ಜುನನು. ಇರಲಿ, ಈಗ ಬ್ರಾಹ್ಮಣನಂತೆ ಕೂಗಿ ಆತನನ್ನು ಸೇರಿ ಅನಂತರ ಸುಭದ್ರೆಯ ಗರ್ಭದಲ್ಲಿ ಧರಿಸಿ
ನೀಚ ಆ ಕೃಷ್ಣನ ಹೆಸರನ್ನು ತೊಳೆಯುತ್ತಿದ್ದರೆ ನಾನು ಅಭಿರಕ್ಕಸನೆ. ಈಗ ಅರ್ಜುನ ಅರ್ಜುನ ಎಂದು ಕೂಗಿ ಆತನಲ್ಲಿ ಸೇರುವೆನು. ಅರ್ಜುನ, ಆ ಪಾರ್ಥ, ಆ ಧನಂಜಯ. ಏಕೆ? ಏನಾಯ್ತು ಪೂಜ್ಯರೇ? ಬೇಗ ಹೇಳಿ. ನೀನಿನ್ನು ನಡೆ ಅರ್ಜುನ, ನಾನು ನಿನ್ನನ್ನು ಹಿಂಬಾಲಿಸಿ ಬರುತ್ತೇನೆ. ಆಗಬಹುದು, ಬನ್ನಿ ಪೂಜ್ಯರೇ. ನಾರಾಯಣ ನಾರಾಯಣ. ಆಗಮನುತ ಘನಚರಿತ ಸಾಗರ ಕನ್ಯ ಸರಸ ಸುಬೋದಯ ಭೋಗಾನಂದ ಕಲಿತ ರಾಗರಹಿತ ಹೊರ ವಾಸುದೇವ ವಿನುತ ನಾರಾಯಣ ನಾರಾಯಣ. ಭಜರೆ ಗೋಪಾಲ ಮಾನಸ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ. ನಾರಾಯಣ ನಾರಾಯಣ. ಭಜರೆ ಗೋಪಾಲಂ ಭಜಿತ ಕುಚೇಲಂ ಭಜರೆ ಗೋಪಾಲಂ ಭಜಿತ ಕುಚೇಲಂ ತ್ರಿಜಗತ್ಪಾಲಂ ಶ್ರೀ ಗೋಪಾಲಂ. ನಾರಾಯಣ ನಾರಾಯಣ. ತ್ರಿಜಗತ್ಪಾಲಂ ಶ್ರೀ ಗೋಪಾಲಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ. ನಾರಾಯಣ ನಾರಾಯಣ. ಆಗಮಸಾರಂ ಯೋಗಿ ವಿಚಾರಂ ಆಗಮಸಾರಂ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ. ಆಗಮಸಾರಂ ಯೋಗಿ ವಿಚಾರಂ ಆಗಮಸಾರಂ ಯೋಗಿ ವಿಚಾರಂ ಭುವನಕಾರಂ ಭೋಗ ಶರೀರಂ. ಭೋಗ ಶರೀರಂ ಭುವನಕಾರಂ ಭಜರೆ ಗೋಪಾಲಂ ಮಾನಸ ಭಜರೆ ಗೋಪಾಲಂ. ನಾರಾಯಣ ನಾರಾಯಣ. ಆ ಅವಿರಕ್ತಸನ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಆ ದಿನವೇ ತಿಳಿಸಿದ್ದನು. ಅಭಿರಕ್ಷಸನನ್ನು ಮುಳ್ಳಿನ ಪಂಜರದಲ್ಲಿ ಇಟ್ಟಿದ್ದರೂ ಪ್ರಾಣವನ್ನಳಿದು ಸುಭದ್ರೆಯ ಗರ್ಭದಲ್ಲಿ ಜನಿಸಿ ಶ್ರೀಕೃಷ್ಣನಲ್ಲಿ ಸೇಡಿ ತೀರಿಸಿಕೊಳ್ಳುವೆನೆಂದು ಪ್ರತಿಜ್ಞೆ ಮಾಡುತ್ತೇವೆ. ಇರಲಿ, ಇವರಿಬ್ಬರ ಪರಿಣಾಮವು ಏನಾಗುವುದೋ ಮುಂದೆ ಗೊತ್ತಾಗುವುದು. ನಾರಾಯಣ ನಾರಾಯಣ. ಆಗಮಸಾರಂ ಯೋಗಿ ವಿಚಾರಂ ಆಗಮಸಾರಂ ಯೋಗಿ ವಿಚಾರಂ ಆಗಮಸಾರಂ ಯೋಗಿ ವಿಚಾರಂ
परमसारं योगि विचारं भुवन शरीरं भुवनाकारं भोग शरीरं भुवनाकारं भजरे गोपालं मानसा भजरे गोपालं ನಾರಾಯಣ ನಾರಾಯಣ. ಓಹೋ, ಅಭಿರಕ್ಕಸನನ್ನ ಉಕ್ಕಿನ ಮುಳ್ಳಿನ ಪಂಜರದಲ್ಲಿ ಸೆರೆಯಲ್ಲಿಟ್ಟಿದ್ದೆನು. ಆತನನ್ನು ನೋಡಲು ಹೋದ ಸಾತ್ವಿಕೆಯು ಇನ್ನೂ ಬರಲೇ ಇಲ್ಲವಲ್ಲ. ಪರಮಾತ್ಮ, ಸಾತ್ವಿಕಿ, ದೇವಕಿ ಕಂಸ ಮುಕುಂದ ದೇವಕಿ ಕಂಸ ಮುಕುಂದ ಪರಮಾನಂದ ಶ್ರೀ ಗೋವಿಂದ ದೇವಕಿ ಕಂಸ ಮುಕುಂದ ಸಾತ್ವಿಕಿ, ನಂದಕುಮಾರ ನವನಿತ ಚೋರ ನಂದಕುಮಾರ ನವನಿತ ಚೋರ ಗಗಪತಿ ವಾಹನ ಜಗದೋಧಾರ. ಸಾತ್ವಿಕಿ, ಗಗಪತಿ ವಾಹನ ಜಗದೋಧಾರ ದೇವಕಿ ಕಂದ ಮುಕುಂದ ಪರಮಾನಂದ ಶ್ರೀ ಗೋವಿಂದ ಪರಮಾನಂದ ಶ್ರೀ ಗೋವಿಂದ ದೇವಕಿ ಕಂದ ಮುಕುಂದ. ಶಂಕು ಚಕ್ರಧರ ಶಂಕು ಚಕ್ರಧರ ಶ್ರೀ ಗೋವಿಂದ ಶಂಕು ಚಕ್ರಧರ ಶ್ರೀ ಗೋವಿಂದ ರೋಪಿಣಿ ವಲ್ಲಭ ರಾಧಾರಮಣ ರೋಪಿಣಿ ವಲ್ಲಭ ದೇವಕಿ ಕಂದ ಮುಕುಂದ ಪರಮಾನಂದ ಶ್ರೀ ಗೋವಿಂದ ದೇವಕಿ ಕಂದ ಮುಕುಂದ. ಕೃಷ್ಣ 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 ಪರಮಾತ್ಮ, ನಮಸ್ಕರಿಸುವೆನು. ಸಾತ್ವಿಕಿ, ನಿನಗೆ ಮಂಗಳವಾಗಲಿ. ನೀನು ಹೋಗಿದ್ದ ಸಮಾಚಾರ ಏನಾಯಿತು? ವಾಸುದೇವ, ಸಿಂಹಾದ್ರಿ ಪರ್ವತದ ತಪ್ಪಲಿನಲ್ಲಿ ಆ ಅಭಿರಕ್ಕಸನು ಮರಣ ಹೊಂದಿರುವನು. ಏನು, ಆ ನೀಚನು ಮರಣ ಹೊಂದಿದನೆ? ಅದರಲ್ಲಿ ಸಾತ್ವಿಕಿ, ಆ ಗುಹೆ ಹತ್ತಿರ ಯಾರಾದರೂ ತಿರುಗಾಡಿದ ಹೆಜ್ಜೆಯ ಗುರುತುಗಳನ್ನಾದರೂ ನೀನು ನೋಡಿದೆಯಾ? ಪರಮಾತ್ಮ, ಹೆಜ್ಜೆಯ ಗುರುತುಗಳನ್ನು ನಾನು ಪರೀಕ್ಷಿಸಲಿಲ್ಲ. ಆ ಗುಹೆ ಹತ್ತಿರ ಒಂದು ಹುಲಿಯು ಸತ್ತು ಬಿದ್ದಿತು. ಓಹೋ, ಏನೋ ದುರ್ಘಟನೆ ನಡೆದಂತಿದೆ. ಆ ರಕ್ಕಸನು ಮತ್ತೆಲ್ಲಿ ಜನ್ಮ ತಳೆದಿರುವನೋ ಕಾಣೆನಲ್ಲ. ಇರಲಿ, ಬಾ ಸಾತ್ವಿಕಿ, ಹೋಗೋಣ. ರುಕ್ಮಿಣಿ, ಸ್ವಾಮಿ, ಆವರಾಗವ ಪಾಡುವೆ ಓ ಗೆಲುವೆ ಎನ್ನೊಲವೇ ಬಾಳ್ಗೆಲುವೆ ನೀ
ರುಕ್ಮಿಣಿ, ಸ್ವಾಮಿ, ಆವರಾಗವ ಪಾಡಿ ಆವ ಮಠವ ಮಾಡಿ ಆವ ಜೀವವ ಕಾಡಿ ನೀನಿಂದು ನಲಿಯುವೆ. ಆವ ಜೀವವ ಕಾಡಿ ನೀನಿಂದು ನಲಿಯುವೆ. ಆವರಾಧವ ಪಾಡುವೆ ಓ ಚೆಲುವೆ ಎನ್ನೊಲವೇ ಬಾಳ್ಗೆಲುವೆ. ನೀ ಆವರಾಧವ ಪಾಡುವೆ. ದೇವಿ, ಹಂಸ ಲಲಿತಾಶ್ವರೇ ಮನೋಹರೇ ವಿವಸಿತ ವಿವರಾಧರೇ ಓ ಚತುರೇ. ಹಂಸ ಲಲಿತಾಶ್ವರೇ ಮನೋಹರೇ ವಿವಸಿತ ವಿವರಾಧರೇ ಓ ಚತುರೇ. ಮನಸ್ಸಿನ ಗುಹೆಯಲ್ಲಿ ರುಕ್ಮಿಣಿ ರುಕ್ಮಿಣಿ ಮನಸ್ಸಿನ ಗುಹೆಯಲ್ಲಿ ಮಲಗಿದ ಧ್ವನಿಗಳ, ಮನಸ್ಸಿನ ಗುಹೆಯಲ್ಲಿ ಮಲಗಿದ ಧ್ವನಿಗಳ ಹೊನಲಾಗಿ ಹರಿ ನಿಜ ಲಿಸುವೆ ನಂಹಸುಗಳ. ಹೊನಲಾಗಿ ಹರಿ ನಿಜ ಲಿಸುವೆ ನಂಹಸುಗಳ. ಆವರಾಗವ ಪಾಡುವೆ ಓ ಚೆಲುವೆ ಎನ್ನೊಲವೇ ಬಾಳ್ಗೆಲುವೆ. ನೀ ಆವರಾಗವ ಪಾಡುವೆ. ದೇವಿ, ನಿನ್ನ ಪ್ರೇಮಕ್ಕೆ ಪಾತ್ರನಾದ ನಾನೇ ಅಲ್ಲವೇ ಭಾಗ್ಯಶಾಲಿಯು? ಸ್ವಾಮಿ, ನಿಜ ನಿಜ ಪ್ರಭು. ಗಾನಲೋಲನೆ ಕೃಷ್ಣ ಗಾನಲೋಲನೆ, ಗಾನಲೋಲನೆ ಕೃಷ್ಣ ಗಾನಲೋಲನೆ. ಶ್ಯಾಮಲ ಕಾಯನೆ ಕೃಷ್ಣಯ್ಯ ಗಾನಲೋಲನೆ, ಕೃಷ್ಣ ಗಾನಲೋಲನೆ. ಅಂಬುಜನಾಭನೆ ಹಾಕಿಲೋ ಧಾರನೆ, ಅಂಬುಜನಾಭನೆ ಹಾಕಿಲೋ ಧಾರನೆ. ಗಾನಲೋಲನೆ ಕೃಷ್ಣ ಗಾನಲೋಲನೆ. ಶರದಿಶಯನ ಲಕ್ಷ್ಮೀ ರಮಣ, ಶರದಿಶಯನ ಲಕ್ಷ್ಮೀ ರಮಣ. ಚಕ್ರಧರನೆ ಶ್ರೀಧರನೆ, ಶರದಿಶಯನ ಲಕ್ಷ್ಮೀ ರಮಣ. ಚಕ್ರಧರನೆ ಶ್ರೀಧರನೆ, ಮುರಳಿ ಮೋಹನನೆ,
ಗಾನಲೋಲನೆ ಶ್ಯಾಮಲ ಕಾಯನೆ ಕೃಷ್ಣಯ್ಯ ಗಾನಲೋಲನೆ ಕೃಷ್ಣ ಗಾನಲೋಲನೆ. ಸ್ವಾಮಿ, ತಮ್ಮ ಕೃಪೆಗೆ ಪಾತ್ರಳಾದ ನಾನೇ ಧನ್ಯಳು. ಅದಿರಲಿ, ಇಂದ್ರಪ್ರಸ್ಥಕ್ಕೆ ಯಾವಾಗ ಪ್ರಯಾಣ ಮಾಡುವಿರಿ? ರುಕ್ಮಿಣಿ, ನಾನು ಈ ದಿನವೇ ಸುಭದ್ರೆಯನ್ನು ಕರೆತರಲು ಇಂದ್ರಪ್ರಸ್ಥಪುರಕ್ಕೆ ಹೊರಟಿರುವೆನು. ಈ ದಿನವೇ ಹೊರಡುವಿರಾ ಅಥವಾ ಗೋಪಿಕಾಸ್ತ್ರೀಯರ ಮನೆಗೆ ಹೋಗುವಿರೋ ಏನೋ? ದೇವಿ, ನನ್ನನ್ನು ಅಷ್ಟೊಂದು ಅವಿವೇಕೆಂದು ಭಾವಿಸಿದೆಯಾ? ನೀವೇನು ವಿವೇಕಗಳೇ ಸರಿ, ಆದರೆ ಗೋಪಿಕಾಸ್ತ್ರೀಯರು ನಿಮ್ಮನ್ನು ಬಿಟ್ಟಿರಬೇಕಲ್ಲವೇ? ರುಕ್ಮಿಣಿ, ನಾನು ಹೊರಟಿರುವುದು ನನ್ನ ತಂಗಿಯಾದ ಸುಭದ್ರೆಯನ್ನ ಕರೆತರಲು. ಅಲ್ಲದೆ ತುಂಬು ಗರ್ಭಿಣಿಯಾದ್ದರಿಂದ ತಡ ಮಾಡಬಾರದು, ಅಲ್ಲವೇ ದೇವಿ? ಸರಿ, ಹಾಗಾದರೆ ಹೊರಡಬಹುದಲ್ಲ? ಇದು ನಮಸ್ಕರಿಸುವೆನು. ದೇವಿ, ನಿನಗೆ ಶುಭವಾಗಲಿ. ನಾನಿನ್ನು ಬರುವೆನು.